ನಮಸ್ಕಾರಪ್ಪ ಎಲ್ಲ ಮಂದಿಗೆ. ನಾನು ನಿಮ್ಮ ಗುರು ಆಲದಿ ಮಾತಾಡಕತ್ತೀನಿ ದೋಸ್ತರ. ಇವತ್ತ ನಾವು ಎಲ್ಲಿ ಬಂದೇವ್ರಿಪ್ಪ ಅಂತಂದ್ರೆ ಕೊಪ್ಪಳದ ಹತ್ತಿರ ಬರುವಂತ ಇಟಗಿ ಗ್ರಾಮಕ್ಕೆ ಬಂದೇವಿ. ಆ ಇಟಗಿ ಗ್ರಾಮದಲ್ಲಿ ಮಹಾದೇವ ಒಂದು ದೇವಸ್ಥಾನಕ್ಕೆ ಬಂದೇವಿ. ಬಹಳ ಒಂದು ಸುಂದರವಾದ ದೇವಸ್ಥಾನ, ಬಹಳ ಒಂದು ಪುರಾತನವಾಗಿರುವಂಥ ದೇವಸ್ಥಾನಕ್ಕೆ ಬಂದೇವಿ. ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಎಲ್ರಿಗೂ ಕೂಡ ಧನ್ಯವಾದಗಳು. ದೋಸ್ತ್ರ ನೋಡಾತ್ತೀರಿ ನೋಡ್ರಿಪ್ಪ, ಇದು ಇಟಗಿ ಗ್ರಾಮಕ್ಕೆ ಹೋಗುವಂತ ಒಂದು ಮಾರ್ಗವನ್ನ ನೋಡಾಕತ್ತೀರಿ. ಇಲ್ಲಿ ದ್ವಾರ ಬಾಗಲ ಕಾಣತೈತಿ, ಶ್ರೀ ಮಹಾದೇವ ಟೆಂಪಲ್ ಅಂತ ಕಾಣಾಕತ್ತೈತಿ. ಎಷ್ಟು ಮಸ್ತ್ ಆಗಿರುವಂತ ಟೆಂಪಲ್, ಬಹಳ ಬಹಳ ಪುರಾತನವಾಗಿರುವಂತ ದೇವಸ್ಥಾನ ಅಂತ ಹೇಳ್ಬಹುದು. ಇಲ್ಲಿ ನೋಡ್ರಿಪ್ಪ, ಗ್ರಾಮದ ಒಳಗಡೆ ಹೋದ್ಮೇಲೆ ಇಲ್ಲಿ ಬರುವಂತ ಒಂದು ದೇವಸ್ಥಾನದ ಒಂದು ನೋಟವನ್ನ ನೋಡಾಕತ್ತೀರಿ ದೋಸ್ತ್ರ. ಇವಾಗ ಒಳಗಡೆ ಹೋದ್ಮೇಲೆ ಎಂಥ ದೇವಸ್ಥಾನ ನೋಡ್ತೀವಂತ ನೋಡೋಣ ಬರ್ರಿ. ಬಹಳ 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 ಚೆನ್ನಾಗಿರುವಂಥ ದೇವಸ್ಥಾನ ಐತ್ರಿ ದೋಸ್ತ್ರ. ನೀವು ಕೂಡ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ ಜೊತೆ ಬರ್ರಿ, ಎಂಜಾಯ್ ಮಾಡಿರಿ. ಅದೇ ರೀತಿ ಕಲಾಕೃತಿಯನ್ನು ನೋಡ್ರಿಪ್ಪ, ನೋಡಿ ಸವಿರಿ ಅಂತ ಹೇಳಾಕತ್ತೇನಿ ದೋಸ್ತ್ರ. ಇವಾಗ ಮುಂದುಗಡೆ ಹೋಗೋಣ. ಮುಂದುಗಡೆ ಹೋಗಿ ನೋಡಂಬರ್ರಿ ಹೆಂಗೆ ಕಾಣತೈತಿ ಹೆಂಗಿಲ್ಲ ಅಂತ ನೋಡೋಣ. ಹಂಗೆ ನೀವು ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ ಜೊತೆ ಬಂದು ನೋಡ್ರಿ ದೋಸ್ತರ. ಇವಾಗ ಒಳಗಡೆ ಹೋಗೋಣ ಬರ್ರಿ, ಹೆಂಗೈತಿ ಹೆಂಗಿಲ್ಲ ಅಂತ ನೋಡೋಣ. ಮೊದಲನೇದಾಗಿ ಫಸ್ಟಿಗೆ ಒಂದು ಚಿಕ್ಕದಾದ ಗೇಟ್ ಬರುತ್ತೆ. ಆ ಗೇಟಿಂದ ಒಳಗಡೆ ಹೋದ್ರೆ ಬಹಳ ಬಹಳ ಸುಂದರವಾದ ಒಂದು ಮಹಾದೇವ ದೇವಸ್ಥಾನ ಕಾಣುತ್ತೆ. ಮಹಾದೇವ ದೇವರ ಒಂದು ದೇವಸ್ಥಾನ, ಬಹಳ ಚೆನ್ನಾಗಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು. ನೋಡ್ರಿಪ್ಪ, ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತೇಳಿ ಬರ್ದಾರ, ಸರ್ವೆ ಆಫ್ ಇಂಡಿಯಾ ಅಂತ ಬರ್ದಾರ. ಇಲ್ಲಿ ನೋಡ್ರಿ ಸಿಕ್ಕಾಪಟ್ಟೆ ಚೆನ್ನಾಗಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು ದೋಸ್ತರ. ಹೇಳಬೇಕ್ರಿಪ್ಪ ಅಂತಂದ್ರೆ ಬಹಳ ಚೆನ್ನಾಗಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾವು ಕೂಡ ಪ್ರಪ್ರಥಮವಾಗಿ ಈ ದೇವಸ್ಥಾನವನ್ನು ನೋಡಲಿಕ್ಕೆ ಅಂತ ಬಂದಿದ್ವಿ. ಆದರೂ ಕೂಡ ಇಲ್ಲಿ ನೋಡ್ರಿಪ್ಪ, ಎಲ್ಲ ಮಹಿಳೆಯರು, ಎಲ್ಲ ವೀಕ್ಷಕರು, ಪ್ರೇಕ್ಷಕರು ಇಲ್ಲಿ ಬಂದು ಏನು ಮಾಡಾಕತ್ತಾರೆ ಅಂತಂದ್ರೆ ವೀಕ್ಷಣೆಯನ್ನು ಮಾಡಾಕತ್ತಾರ. ಬಹಳ ಬಹಳ ಚೆನ್ನಾಗಿರುವಂಥ ಕಲಾಕೃತಿ ಅಂತ ಹೇಳ್ಬೋದು. ನೋಡ್ರಿ ದೋಸ್ತರ, ಇವಾಗ ಒಳಗಡೆ ಹೋಗೋಣ. ಹಂಗೆ ದೇವಸ್ಥಾನದ ಒಳಗಡೆ ಹೋಗಿ ನೋಡೋಣ ಬರ್ರಿ ಹೆಂಗೈತಿ ಹೆಂಗಿಲ್ಲ ಅಂತೇಳಿ. ನೀವು ಕೂಡ ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ ಜೊತೆ ಬಂದ ನೋಡ್ರಿ, ಹಂಗೆ ಎಂಜಾಯ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ದೋಸ್ತರ. ನೋಡ್ರಿಪ್ಪ, ಇದು ಕಾಣಾಕತ್ತೈತಿ, ಎಷ್ಟು ಚೆನ್ನಾಗಿ ಕಾಣಾಕತ್ತೈತಿ ಅಂತ ನೋಡಂಬರ್ರಿ. ಈಗ ಒಳಗಡೆ ಹೋಗೋಣ ಬರ್ರಿ ದೋಸ್ತರ. ಚೆನ್ನಾಗಿರುವಂಥ ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡೋದು, ಅಲ್ಲಿ ಹೋಗಿ ಅಲ್ಲಿ ಇರುವಂಥ ವಾತಾವರಣ ಸವಿಯೋದು ನಮ್ಮ ಹಾಬಿ. ಹಂಗೆ ನೋಡ್ರಿಪ್ಪ ದೋಸ್ತರ, ನಾವು ಕೂಡ ಲೈಫಲ್ಲಿ ಬ್ಯಾಡ್ ಹ್ಯಾಬಿಟ್ ಅಂತ ಯಾವುದೂ ಎಲ್ಲ ಇದೇ ಇರೋದಂತ ಇದೊಂದು ದೊಡ್ಡದಾದಂಥ ಹ್ಯಾಬಿಟ್. ಆ್ಯಕ್ಚುಲಿ ಹೇಳ್ಬೇಕಂತಂದ್ರಪ್ಪ, ಮೊದಲೆಲ್ಲ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತೇಳಿ ಒಂದು ದೊಡ್ಡವರು ಹೇಳಿದಂಥ ಮಾತುಗಳನ್ನು ನಾವು ಯಾವಾಗಲೂ ಫಾಲೋ ಮಾಡ್ತೀವಿ. ನೋಡ್ರಿ ದೋಸ್ತರ, ಬಹಳ ಬಹಳ ಚೆನ್ನಾಗಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು. ಮೊದಲೇದಾಗಿ ನಂದಿಯ ವಿಗ್ರಹ ಕಾಣಾಕತ್ತೈತಿ. ಹಂಗೆ ಒಳಗಡೆ ಹೋದರೆ ಇಲ್ಲಿ ಆ್ಯಕ್ಚುಲಿ ಕರೆಂಟ್ ಹೋಗಿದಾವ. ನಾವು ಬಂದಿರುವಂಥ ಒಂದು ಸಮಯದಲ್ಲಿ ಕರೆಂಟ್ ಹೋಗ್ಯಾವ. ಆದರೂ ಕೂಡ ನಾವು ಗಂಟೆಯನ್ನು ಬಾರಿಸ್ಬಿಟ್ಟು ಒಳಗಡೆ ನೋಡುತ್ತೀವಿ, ಅದಂಗೆ ತೋರಿಸ್ತೀವಿ ಬರ್ರಿ ದೋಸ್ತರ. ನೋಡ್ರಿಪ್ಪ, ಎಷ್ಟು ಚೆನ್ನಾಗಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು. ಆದರೂ ಕೂಡ ಇಲ್ಲಿ ನೋಡ್ರಿ ಕಾಣಾಕತ್ತಿಲ್ಲ. ಆ್ಯಕ್ಚುಲಿ ಹೇಳ್ಬೇಕ್ರಿಪ್ಪ ಅಂತಂದ್ರೆ ಇಂಥ ಪ್ಲೇಸ್ಗಳಿಗೆಲ್ಲ ನೀವೇ ಕೂಡ ಖುದ್ದಾಗಿ ಬಂದು ನೋಡಬೇಕು. ಅದೇ ಬಹಳ ಚೆನ್ನಾಗಿರುವಂಥ ಒಂದು ಕ್ಷಣ ಅಂತ ಹೇಳ್ಬೋದು. ಆದರೂ ಕೂಡ ನಿಮ್ಗೆ ಸ್ವಲ್ಪದಾಗಿ ನಿಮ್ಗೆ ತೋರ್ಸಾಕತ್ತೀನಿ ನೋಡ್ರಿ ದೋಸ್ತರ. ಕಾಣಾಕತ್ತೈತಿ, ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ ದೋಸ್ತರ. ಫೈನಲಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಾಗ ನಮ್ಮ ಹುಡುಗರೆಲ್ಲನೂ ಕೂಡ ಮಸ್ತಾಗಿ ಅಂತ ಫೋಟೋ ತಗೊಳಕತ್ತಿದ್ರೆ, ನಾವು ಕೂಡ ಫೋಟೋಸ್ ಹೊಡ್ಕೊಳಕತ್ತಿದ್ವಿ. ನಾವು ಕೂಡ ಫೋಟೋಸ್ ಹೊಡ್ಕೊಂಡು ಹಂಗೆ ಚೆನ್ನಾಗಿರುವಂಥ ಒಂದು ಏನ್ರಿಪ್ಪ ಅಂತಂದ್ರೆ ವಾತಾವರಣವನ್ನು ಎಂಜಾಯ್ ಮಾಡಾಕತ್ತಿದ್ವಿ. ಬಹಳ ಬಹಳ ಚೆನ್ನಾಗಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು ದೋಸ್ತರ. ಇಂಥ ಒಂದು ಏನ್ರಿಪ್ಪ ಅಂತಂದ್ರೆ ವಾತಾವರಣದಾಗ ಇದ್ರೆ ಬಹಳ ಚೆನ್ನಾಗಿ ಅನಿಸುತ್ತೆ, ಖುಷಿ ಕೊಡುತ್ತೆ.
ಏನೋ ಒಂದು ಎಂಜಾಯ್ಮೆಂಟ್ ಅನಿಸುತ್ತೆ. ದೋಸ್ತರ ನೋಡ್ರಿಪ್ಪ, ಎಷ್ಟು ಚೆನ್ನಾಗಿರುವಂಥ ದೇವಸ್ಥಾನದ ಒಂದು ವಾತಾವರಣವನ್ನು ಇಲ್ಲಿ ನೋಡಾಕತ್ತೀರಿ, ಕಾಣಾಕತ್ತೈತಿ ದೋಸ್ತರ. ಬಹಳ 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 ಚೆನ್ನಾಗಿದೆ, ಕಾಣಾಕತ್ತೈತಿ ನೋಡ್ರಿ ದೋಸ್ತರ. ದೋಸ್ತರ ಇಲ್ಲಿರುವಂಥ ಒಬ್ಬರು ಅಜ್ಜಾರ ಸಿಕ್ಕಾರ. ಅಜ್ಜಾರು ಏನು ಮಾತಾಡ್ತಾರೆ, ಏನು ಹೇಳ್ತಾರೆ ಅಂತ ಕೇಳೋಣ. ಇಲ್ಲಿರುವಂಥ ಗ್ರಾಮಸ್ಥರು ಅವ್ರ ಅಜ್ಜಾರು. ಅದೇ ರೀತಿ ಇಲ್ಲಿ ನೋಡ್ರಿಪ್ಪ, ಇಲ್ಲಿ ಒಂದು ವಿಗ್ರಹ ಕಾಣಾಕತ್ತೈತಿ. ಎಲ್ಲರೂ ಕೂಡ ಆಶೀರ್ವಾದವನ್ನು ಪಡ್ಕೊಳ್ರಿ. ಎಷ್ಟು ಚೆನ್ನಾಗಿರುವಂಥ ವಿಗ್ರಹ ಇಲ್ಲಿ ಕಾಣಾಕತ್ತೈತಿ ನೋಡ್ರಿ. ಸುತ್ತಮುತ್ತಲ ವಾತಾವರಣ ನೋಡಾಕತ್ರ ಇಲ್ಲೇ ಕುಂತು ಬಿಡ್ಬೇಕು ಅನಿಸುತ್ತೆ. ಇಲ್ಲಿ ಒಂದು ಹೊಂಡ ಕಾಣಾಕತ್ತೈತಿ. ಹೊಂಡ ನೋಡುಂಬರಿ ಹೆಂಗೈತಿ ಹೆಂಗಿಲ್ಲ ಅಂತೇಳಿ ನೋಡ್ರಿ. ಇಲ್ಲಿ ಎಷ್ಟು ಚೆನ್ನಾಗಿರುವಂಥ ಹೊಂಡವನ್ನು ನೀವು ನೋಡಾಕತ್ತೀರಿ. ಒಂದು ಸ್ವಚ್ಛಂದವಾದ ಒಂದು ವಾತಾವರಣವನ್ನು ನೋಡಾಕತ್ತೀರಿ. ಎಲ್ಲರೂ ಕಾಣಾಕತ್ತೈತಿ ನೋಡ್ರಿ. ಇಂಥ ಒಂದು ಏನಪ್ಪ ಅಂತಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇಷ್ಟು ಚೆನ್ನಾಗಿರುವಂಥ ಡೆವಲಪ್ಮೆಂಟ್ ಮಾಡಾಕತ್ತಾರ. ನಾವು ಕೂಡ ಇಲ್ಲಿ ಬಂದು ವಾತಾವರಣವನ್ನು ಸವಿಯೋದು. ಹಂಗೆ ನೋಡೋಂಬರಿ ಅಜ್ಜಾರ ಏನು ಮಾತಾಡ್ತಾರೆ, ಏನು ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ ಅಜ್ಜಾರ. ನಮಸ್ಕಾರ. ಅಜ್ಜಾರ, ಈ ಗುಡಿ ಬಗ್ಗೆ ಸ್ವಲ್ಪ ನಮ್ ಮಾಹಿತಿ ಬೇಕಾಗಿತ್ತು. ಇದು ಯಾವ ಊರು, ಆಮೇಲೆ ಈ ಗುಡಿ ಯಾವಾಗ ಕಟ್ಟಾರ? ಈ ಊರು ಇಟಗಿ ಅಂತ ಹೆಸರು. ಮೊದ್ಲ ಇಷ್ಟಿಕಾ ಅಂತ ಇತ್ತು. ಅದು ಬರ್ಬರ್ತಾ ಗ್ರಾಮ್ಯ ಭಾಷೆ ಒಳಗೆ ಇಟಿಗಿ ಇಟಿಗಿ ಇಟ್ಟಿಗೆ ಇಟ್ಟಿಗೆ ಅಂತ ಬಂತು. ಸದ್ಯಕ್ಕೆ ಇಟಿಗೆ ಅಂತ ಐತಿ. ಇಟಿಗಿ ಅಂತ. ಇದು ದೇವಸ್ಥಾನ ಇದು ಕಲ್ಯಾಣ ಚಾಲುಕ್ಯರದು. ಕಲ್ಯಾಣ ಚಾಲುಕ್ಯರ ಕಾಲಕ್ಕ ಮಹಾದೇವ ದಂಡನಾಯಕ ಇಲ್ಲಿ ಆಳ್ತಿದ್ದ. ಅಂದ್ರ ಸಾಮಂತರ ಅವರು ಆಳುವ ಹೊತ್ನಾಗ ಇದನ್ನ ಮಹಾದೇವ ದಂಡನಾಯಕ ಅಂತಕ್ಕಂತ ದಂಡನಾಯಕ ಇದನ್ನ ಈ ತನ್ನ ತಂದೆ ತಾಯಿ ನೆನಪಿಗಾಗಿ ಕಟ್ಟಿಸಿದ. ಈ ದೇವಸ್ಥಾನ ಕಟ್ಟಿಸಿದ. ಇದು ಇದು ಒಂದು ಆ ತಂದೆ ತಾಯಿ ದೇವಸ್ಥಾನ. ಚಂದ್ರಲಾ ದೇವಸ್ಥಾನ. ಇದು ಚಂದ್ರಲಾ ದೇವಸ್ಥಾನ. ಚಂದ್ರಲಾ ದೇವಸ್ಥಾನ. ಇನ್ನೊಂದು ಮೂರ್ತಿ ನಾರಾಯಣ ಅಂತ ಮೂರ್ತಿ ನಾರಾಯಣ ದೇವಸ್ಥಾನ ಅಂತ ಹೇಳ್ಸರು. ಇಲ್ಲಿ 500 ಮಂದಿ ಬ್ರಾಹ್ಮಣರ ಒಂದು ಹವನ ಹೋಮ ನಡೀತಿದ್ದು ಅವಾಗ್ರಿ. ಅವಾಗ 12ನೇ ಶತಮಾನದಾಗ. ಅದು ಇಲ್ಲಿ ಸರಸ್ವತಿ ಮಠ ಅಂತ ಐತಿ. ಅಲ್ಲಿ ಲಿಪಿ ಅದಲ್ರಿ, ಅಲ್ಲಿ ಸರಸ್ವತಿ ಮಠ ಅಂತಾರ ಅದಕ್ಕ. ಅಲ್ಲಿ ಹವನ ಹೋಮ ಇವು ದೇವ್ರಿಗೆ ಬೇಕಾದಂತ ಇದು ಕಾರ್ಯಕ್ರಮಗಳು ಮಾಡ್ತೀವಿ. ಇದು ಸುಮಾರಾಗಿ 12ನೇ ಶತಮಾನದಾಗ 6ನೇ ವಿಕ್ರಮಾದಿತ್ಯ ಅಂತ ನೀವು ಕಲ್ಯಾಣ ಚಾಲುಕ್ಯರ ಹೆಸರು ಕೇಳಿದಿರಿ. ಅವ್ರ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾಗಿರ್ತಕ್ಕಂಥ ಇವು ಮಹಾದೇವ ದಂಡನಾಯಕ. ಆ ಮಹಾದೇವ ದಂಡನಾಯಕ ತನ್ನ ಹೆಸರಿನ ಮೇಲಿನ ಈ ದೇವಾಲಯ ನಿರ್ಮಾಣ ಮಾಡಿದೆ. ಇದು ಸುತ್ತರದ 11 ದೇವಾಲಯಗಳನ್ನು ಮಾಡಿದೆ. ಸುತ್ತಲ ದೇವಾಲಯ ಇದೆ. ದೇವಸ್ಥಾನ ಅಂದ್ರೆ ಬರೇ ಲಿಂಗು ದೇವಸ್ಥಾನ. ಅವು ಏನು ಇಂತ ಹೆಸರು ಅನ್ನೋದು ನಮಗೂ ಮಾಹಿತಿ ಇಲ್ಲ. ಅದಕ್ಕೆ 11 ಲಿಂಗುಗಳು ಅದಾವ. ಹೆಚ್ಚು ಕಡಿಮೆ 1000 ವರ್ಷದ ಹಿಂದಿನ ಇತಿಹಾಸ ಐತಿ. ಇದು 12ನೇ ಶತಮಾನ ಅಂದ್ರ 1000 ವರ್ಷಗಳ ಹಿಂದಿನ ಇತಿಹಾಸ. 1000 ವರ್ಷಗಳ ಹಿಂದಿನ ಇತಿಹಾಸ. ಇದು ಆ ಲಿಪಿ ಒಳಗನು ಇಲ್ಲಿಂದ ಇದ್ರ ಬೌಂಡ್ರಿ ಅಲ್ಲಿ ಆ ಕಡೆ ರಾಯರ ತೋಟ ಅಂತದ. ಆ ರಾಯರ ತೋಟದಾಗ ಎಲ್ಲಾ ಬ್ರಾಹ್ಮಣರು ಅಲ್ಲಿ ಜಳಕ ಮಾಡಿ ಬಂದು ಹೋಮ ಮಾಡ್ತಿದ್ರಿ. ಅವಾಗ ಈಗೇನ್ರ ಆತರ ಏನ್ರ ಈಗ ಅವ್ರು ಅರ್ಚಕರ ಮಾಡ್ತಾರೆ. ಅರ್ಚಕರು ಇಲ್ಲೇ ಅರ್ಚಕರು ಶ್ರೀಕಾಂತ್ ಅಂತ ಹೋಗ್ತಾರೆ. ಅವರು ಆನುವಂಶಿಕತೆಯಿಂದ ಪಾರಂಪರಿಕವಾಗಿ ಅರ್ಚಕರ ಅವರೇ. ಮೊದ್ಲ ಮಹಾದೇವರಾವ್ ಅಂತ ಇದ್ರು, ಮಹಾದೇವ ಭಟ್ರು ಅಂತ ಇದ್ರು. ಅವ್ರ ನಂತರ ದತ್ತಂಭಟ್ರು. ದತ್ತಂಭಟ್ರ ಮಕ್ಕಳು ಶ್ರೀಕಾಂತ್ ಅಂತ ಹೇಳಿ ಅವ್ರು ಅದಾರ. ಆಮೇಲೆ ಅವ್ರಿಗಿಬ್ರು ಅಣ್ಣ ತಮ್ಮರು ನಿಂಗಾಭಟ್ರು ಅಂತ. ನಿಂಗಾಭಟ್ರದ್ದು ಒಮ್ಮೆ ಬರ್ತದ, ಚೇಂಜ್ ಆಗ್ತದ. ವರ್ಷ ಇಲ್ಲಿ ಎಳ್ಳಮಾವಾಸ್ಯೆಗೊಮ್ಮೆ ಜಾತ್ರೆ. ಎಳ್ಳಮಾವಾಸ್ಯೆಗೊಮ್ಮೆ ಮಹೇಶ್ವರನ ಜಾತ್ರಾ ಮಹೋತ್ಸವ ನಡೀತದ. ಮತ್ತ ಉಳಿದದು ಜಾನಪದ ಕಲೆಗಳು. ಮತ್ತೆ ಇದು ಪ್ರಾಚೀನ ಇಲಾಖೆದವರು ಸಂರಕ್ಷಣೆ ಮಾಡ್ತಾರೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರೇ ಇದನ್ನ ಸಂರಕ್ಷಣೆ ಮಾಡ್ತಾರೆ, ತಗೊಂಡಿದ್ದಾರೆ. ಇದರಲ್ಲಿ ಹೆಚ್ಚಿನ ಒಂದು ಕಾಳಜಿ ವಹಿಸಿ ನಮ್ಮ ಗದಗಿನ ತೋಂಟದ ಜಗತ್ಗಳು ಇದಕ್ಕೊಂದ್ ಸ್ವಲ್ಪ ಹೆಚ್ಚಿನ ಸಂರಕ್ಷಣೆ ಕೊಟ್ಟು ಇಲ್ಲೆಲ್ಲ ಮನಿ ಮಸೂತಿ ಎಲ್ಲಾ ಇದ್ದು ಇಲ್ಲಿ. ಆ ಮಸೂತಿಗಳನ್ನ ಕೇಳ್ಬೇಕಾದ್ರೆ ಅವ್ರಿಗೊಂದ್ ಸ್ವಲ್ಪ ತಿಳುವಳಿಕೆ ಹೇಳಿ ಅವ್ರನ್ನೊಂದು ಧಾರ್ಮಿಕ ಬುದ್ಧಿ ಹೇಳಿ ಅವ್ರನ್ನ ಮನಿ ತೆಗಿಸಿ ಬೇರೆ ಕಡೆ ಅವ್ರಿಗೆ ಶಿಫ್ಟ್ ಮಾಡಿಸಿ ಒಳ್ಳೆ ಜಾಗ ಕೊಡಿಸಿ ಗ್ರಾಮ ಪಂಚಾಯತಿಯಿಂದ ಅವ್ರಿಗೆ ಮನೆಗಿನಿ ಎಲ್ಲಾ ಹಾಕ್ಸಿ ಕೊಟ್ರ ಪರಿಹಾರನು
ಅವ್ರು ಈಗ ಅಲ್ಲೆಲ್ಲ ಖಾಲಿ ಆಗೈತ್ರಿ, ಕ್ಲೀನ್ ಐತಿ ಅಂತ. ಇದ್ರ ಎದುರಿಗೆನೆ ಇತ್ರಿ ಮಸೂದಿ ಇಲ್ಲೇ. ಓಹೋ. ಇದ್ರ ಎದುರಿಗೆ ಮಸೂದಿ ಇತ್ತು, ಇಲ್ಲೆಲ್ಲ ಸುತ್ತರದ ಮನೆ ಇದ್ದು. ಇದು ಏನಂತಲ್ಲ, ಇದು ಇಷ್ಟು ಎತ್ತರದವರೆಗೆ ಬರೇ ಮಣ್ಣಿತ್ತು. ಇವೆಲ್ಲ ದೇವಾಲಯ ಮಣ್ಣಾಗಿದ್ವು. ಎಲ್ಲ ಮುಚ್ಚಿದ್ದು ಎಲ್ಲ ತೆಗೆದು ಆರ್ಕಾಲಜಿದವ್ರ ಮುತುವರ್ಜಿ ವಹಿಸಿ ಎಲ್ಲಾ ಮಾಡ್ಯಾರ ಇದ್ರ. ಸುಮಾರಾಗಿ 74, 75, 76 ಅವಾಗ ಇದ್ರದ್ದು ಜೀರ್ಣೋದ್ಧಾರ ಮಾಡಿದ್ರು. 74ನೇ ಇಸ್ವಿಯಿಂದ ಹೇಳಾತ್ರಿ, ನಾವ್ ಯಾರು ಹುಟ್ಟಿದ್ದಿಲ್ಲ. 74, 75 ನಾವೆಲ್ಲ ಇಲ್ಲಿ ಕೆಲಸ ಮಾಡಿವಿ ನಾವು ಕೂಡ. ನನಗೀಗ ಸುಮಾರು 72 ವರ್ಷ ರೀ. ತಮ್ಮ ಹೆಸರು ಏನ್ ಹೇಳಿದ್ರಿ? ನನ್ನ ಹೆಸರು ರಾಮಣ್ಣ ಬಾರ್ಕೇರ್ ಅಂತ ಹೇಳಿ. ರಾಮಣ್ಣ ನಾ ಇಲ್ಲೇ ಹೈಸ್ಕೂಲ್ನಾಗ ಅಟೆಂಡರ್ ಅಂತ ಇದ್ದೆ. ರಿಟೈರ್ಡ್ ಆಗಿರಿ. ರಿಟೈರ್ಡ್ ಆಗಿ 12 ವರ್ಷ. 12 ವರ್ಷ ಆತ. ಅಡ್ಡಿಲ್ರಿ ಅಜ್ಜಾರ, ತುಂಬಾ ಧನ್ಯವಾದಗಳು. ನಮ್ಗ ಫಸ್ಟ್ ಆಫ್ ಆಲ್ ಈ ಗುಡಿ ಬಗ್ಗೆ ನಂಗೆ ಆಯ್ತಿದ್ದೆಲ್ಲ ನಮ್ಮ ಸ್ನೇಹಿತರು ಕರ್ಕೊಂಡ್ ಬಂದ್ರೆ ಇಷ್ಟೆಲ್ಲಾ ಮಾಹಿತಿ ಕೊಟ್ರಿ, ತುಂಬಾ ಧನ್ಯವಾದಗಳು. ನಮ್ಮ YouTube channel ವತಿಯಿಂದ ತುಂಬಾ ಧನ್ಯವಾದಗಳು. ನೋಡ್ಲಿಕ್ಕೆ ಒಂದು ನಿಮ್ಮಂತರ ನೋಡಿ ನೀವು ಸಂತೋಷ. ಯಾಕಂದ್ರೆ ಇವ್ರು ಯೂಟ್ಯೂಬರ್ ರೀ, ಅವ್ರು ವಿಡಿಯೋ ಎಲ್ಲಾ ಮಾಡಿ ಹಾಕ್ತಾರ. ನಮಸ್ಕಾರ, ಧನ್ಯವಾದಗಳು. ನಿಮ್ಗೆ ಹೇಳ್ಬೇಕು ನಾವು, ಯಾಕಂದ್ರೆ ನೋಡ್ಕೊಂಡು ಹೋಗಿ ನೀವು. ಇಲ್ಲ ಇಂಥದ್ ನಮ್ಗೆ ಬೇಕಂದ್ರೆ ನೋಡಕ್ ಸಿಗುದಿಲ್ಲ. ಅದೇನು ಕರೆ. ಆಮೇಲೆ ಇಷ್ಟು ಮಾಹಿತಿ ಗೊತ್ತಿದ್ದಿಲ್ಲ ನಮ್ಗೆ. ಇನ್ನೊಂದ್ 2-3 ವಿಷಯಗಳನ್ನ ಹೇಳಿದ್ರಲ್ಲ, ಎಲ್ಲಾ ಕಡೆ ಕಾಂಟ್ರವರ್ಸಿ. ಇದು ವೆಂಕಟೇಶಯ್ಯನವ್ರ ಅಂತ ಹೇಳಿ ಈ ಆರ್ಕಲಾಜಿಕಲ್ ಡಿಪಾರ್ಟ್ಮೆಂಟ್ ನಿರ್ದೇಶಕರಿದ್ರು. ಅವ್ರಿಗೆ ಅಜ್ಜರಿಗೆ ಬಹಳ ಚಲೋ ಇತ್ತು. ಗದಿನ ಅಜ್ಜ ಅವ್ರಿಗೆ, ಗದಿನ ತೋಟದ ಜಗದ್ಗುರುಗಳಿಗೆ ಇವ್ರಿಗೆ ಬಹಳ ಒಂದು ಸಂಪರ್ಕ ಚಲೋ ಇತ್ತು. ಆಮೇಲೆ ಧಾರ್ಮಿಕ ಇದ್ರೊಳಗೂ ಬಹಳ ಚಲೋ ಇತ್ತು. ಅವ್ರು ಅಲ್ಲಿ ಮಠಕ್ಕೆ ಬರ್ತಿದ್ರು. ಲಕ್ಕುಂಡಿ ಇದ್ರಲಿಂದ ಬರ್ತಿದ್ರು. ಅವರು ಡಿಪಾರ್ಟ್ಮೆಂಟ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವ್ರ ರೀ. ಹಿಂಗಾಗಿ ಅವ್ರಿಗೆ ಒಂದ್ ಮಾತು ಹೇಳಿದ್ರೆ ಇದು ನಡೀತದೆ. ಒಟ್ಟು ಏನೋ ಒಂದು ಸಹಮತದಿಂದ ಇಲ್ಲೆಲ್ಲ ಸುತ್ತರದ ಎಲ್ಲರಿಗೂ ತಿಳುವಳಿಕೆ ಕೇಳಿ ಗುಡಿ ಬಗ್ಗೆ ಒಂದು ಸ್ಮಾರಕ. ಯಾಕಂದ್ರೆ 12ನೇ ಶತಮಾನದ ಗುಡಿ ಅಂತ ಹೇಳ್ತೀರಿ, ಇವು ಹೊಳಿ ಸಿಗುದಿಲ್ಲ ನಮ್ಗೆ. ಹೆಚ್ಚು ಕಡಿಮೆ 1000 ವರ್ಷದ ಹಿಂದಿನ ಇತಿಹಾಸ. ಒಂದೊಂದು ಕಲೆ ನೋಡಿದ್ರಿ. ಒಂದ್ ಕಡ್ಡಿ ಹಾಕಿದ್ರು ಕೂಡ ಯಾವ ಟೈಪ್ ಕಲೆ ಅಟ್ ಲೀಸ್ಟ್ ಮೇಂಟೈನ್ ಮಾಡ್ಯಾರಲ್ರಿ ಗ್ರಾಮಸ್ಥರು. ನೀವ್ ಎಲ್ಲಾರು ಕೂಡ ಇದನ್ನ ಚೆನ್ನಾಗಿ ಮೇಂಟೈನ್ ಮಾಡಿರಿ. ಮಾಡಕ್ ಬಿಟ್ಟಿಲ್ಲ. ತಿಳುವಳಿಕೆ ಬಂದಿದ್ ಮಾಡಿವಿ ನಾವು. ಇಲ್ಲೇ ಮಕ್ಕಂಡು ಇಲ್ಲೇ ಓದಿ ಇಲ್ಲೇ ಅಭ್ಯಾಸ ಮಾಡಿ ಇಲ್ಲೇ ಓದಿವಿ ನಾವು. ಸಣ್ಣರಿದ್ದಾಗ ಹಂಗ ಆ ವಯಸ್ಸಾಗ ಮಾಡಿದ್ರಿ. ಈಗ ನೀವು ಮತ್ತೊಬ್ಬರಿಗೆ ಬುದ್ಧಿ ಮಾತಾಡಿ ಚೆನ್ನಾಗಿ ಮೇಂಟೈನ್ ಮಾಡಾಕ್ತೀರಿ. ನಾವು ಈಗ ಏನಾರ ಇದ್ರಲ್ಲಿ ಇದು ಅಹಿತಕರ ಘಟನೆ ಇಮಿಡಿಯೇಟ್ಲಿ ಆಕ್ಷನ್. ಗ್ರಾಮ ಪಂಚಾಯತ್ ಇಮಿಡಿಯೇಟ್ಲಿ ಆಕ್ಷನ್. ಇಲ್ಲಿಗೆ ಪೊಲಿಟಿಷಿಯನ್ ಆಗ್ಲೇಬೇಕು. ಇಲ್ಲಿ ಪೊಲಿಟಿಷಿಯನ್ ಅಂತಂದ್ರ ಇಲ್ಲಿ ಬಸಲಿಂಗನಗೌಡ್ರ ಪಾಟೀಲ್ ಅಂತ ಹೇಳಿ ಅವ್ರು ಮಕ್ಕಳು ಒಬ್ರು ಸುಭಾಷ್ ಪಾಟೀಲ್ ಅಂತ MLA ಇದ್ರು. ಅವ್ರ ನಂತರ ಅವರು ಇದು ನಿಧನರಾದ ನಂತರ ಇವ್ರು ಈಶಣ್ಣವ್ರು ಗುಳ್ಗಣ್ಣವ್ರು ಅಂತ ಹೇಳಿ ಅವ್ರು ಒಂದ್ 2.5 ವರ್ಷ MLA ಆದ. ನಮ್ಮೂರವ್ರ 2 MLA ಆದ ನಂತರ ಅವರು ಅಲ್ಲಿದ ಅಲ್ರಿ ಅದ ಗುಳ್ಗಣ್ಣವ್ರು, ಈಶಣ್ಣವ್ರು ಗುಳ್ಗಣ್ಣ ಅಂತ ಹೇಳಿ. ಅವ್ರ ಅಪ್ಪರು ಬಹಳ ಚಲೋ ಮಂದಿ. ಅವರೆಲ್ಲ ಸಂರಕ್ಷಣೆ ಎಲ್ಲಾ ಮಾಡಕತ್ತೀರಿ. ಈಗ ರಾಯರೆಡ್ಡಿ ಅವರು ನಮ್ಮ ಇದಕ್ಕ ತಾಲೂಕಕ್ಕೆ MLA ಅದ. ಬಸವರಾಜ್ ಯಾರ್ರಿ? ಇಲ್ಲ ಅಲ್ರಿ, ಅವ್ರು ಅರ್ಚಕರು ಇಲ್ಲೇ ಇರ್ತಾರ. ಕದ ಹಾಕಿದ್ರಿ, ಕದ ಹಾಕಿದ್ರೇನ್ರಿ? ಹಾಗಾದ್ರೆ ಅವ್ರು ಇದ್ರಲ್ರಿ, ಇಷ್ಟೊತ್ತನ ಇದ್ರು. ಅವ್ರು ನನ್ಕಿಂತ ಬಹಳ ತಿಳ್ಕೊಂಡಾರ. ಸಣ್ಣವ್ರಾದ್ರ ಚಿಂತೆ ಐಡಿಯಾ ಬೇಕಲ್ಲ, ನಮ್ಮಂತವ್ರಿಗೆ ನಾಲೆಜ್ ಕೊಡಕ್ ಬೇಕಲ್ಲ ನಮಗ. ನೀವು ಚಂದ ಎಕ್ಸ್ಪ್ಲೈನ್ ಮಾಡಿದ್ರಿ. ಅಟ್ ಲೀಸ್ಟ್ ಇದ್ದಿದ್ರಾಗ ಈಗ ನಮ್ಗೆ ಬಹಳ ಬೆಟರ್. ಈಗ ನಮಗೂ ಐಡಿಯಾ ಇದ್ದಿದ್ದಿಲ್ಲ ಇದ್ರ ಬಗ್ಗೆ. ಆಮೇಲೆ ಒಂದೇನೋ ವಿಷಯ ಹೇಳಿದ್ರಿ, ಅದನ್ನು ಬಹಳ ಇದ ಅನಿಸ್ತದೆ. ದೋಸ್ತ್ರ ಇಲ್ಲಿ ನೋಡ್ರಿಪ್ಪ, ಕಾಣಾಕತೈತಿ ಒಂದು ಸ್ವಚ್ಛಂದವಾದ ಒಂದು ನೋಟವನ್ನ ನೋಡಾಕತ್ತೀರಿ. ಅದೇ ರೀತಿ ಬಹಳ ಒಂದು ಪುರಾತನವಾದಂತ ದೇವಸ್ಥಾನಕ್ಕ ಬಂದೇವಿ. ಹೇಳ್ಬೇಕಪ್ಪ ಅಂತಂದ್ರ ಇಟಗಿ, ಕೊಕ್ಕನೂರು ತಾಲೂಕಿನ ಒಂದು ಇಟಗಿ ಎಂಬ ಗ್ರಾಮಕ್ಕ ಬಂದೇವಿ ನಾವು. ಇಲ್ಲಿ ನೋಡ್ರಿ ಬಹಳ ಒಂದು ಸುಂದರವಾದ ಒಂದು ನೋಟವನ್ನ ನೋಡಾಕತ್ತೀರಿ. ಇಲ್ಲಿ ಬೋರ್ಡ್ ಆಗತೈತಿ ಏನಪ್ಪ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿ ಇಲ್ಲಿ ಕಾಣಾಕತೈತಿ ನೋಡ್ರಿ. ಬಹಳ ಒಂದು ಸುಂದರವಾದ ಒಂದು ಕಟ್ಟಡ, ಅದೇ ರೀತಿ ನಿರ್ಮಾಣ ಅಂತ ಹೇಳ್ಬೋದು. ಇಲ್ಲಿ ಮೂರ್ತಿಗಳ ಕಾಣಾತವು, ನೋಡುಂಬರಿ ಹೆಂಗೈತಿ ಹೆಂಗಿಲ್ಲ ಅಂತ. ಸ್ನೇಹಿತರೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿರುವಂತ ಕಟ್ಟಡ ಸಾಮಗ್ರಿಗಳಂತೇಳು ಕಲ್ಲಿನಲ್ಲಿ ಎಷ್ಟು ಚೆನ್ನಾಗಿರುವಂತ ಕಲಾಕೃತಿ ಇಲ್ಲಿ ನಿರ್ಮಾಣ ಮಾಡಿದಾರೆ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ರಿ ಸಣ್ಣದಾದಂತ ಕಂಬ ಎಷ್ಟು ಚೆನ್ನಾಗಿ ಇಲ್ಲಿ ಕಾಣತೈತಿ ನೋಡ್ರಿ. ಅದೇ ರೀತಿ ಇಲ್ಲಿ ಒಂದು ನಂದಿಯ ವಿಗ್ರಹ ಕೂಡ ಕಾಣಾಕತೈತಿ ನೋಡ್ರಿ. ದೇವಸ್ತ್ರ ಎಷ್ಟು ಮಸ್ತ್ ಆಗಿರುವಂತ ನೋಟವನ್ನ ಇಲ್ಲಿ ನೋಡಾಕತ್ತೀರಿ. ಬಹಳ ಚೆನ್ನಾಗಿರುವಂತ ಒಂದು ನೋಟ ಅಂತ ಹೇಳ್ಬೋದು.
ದೋಸ್ತ್ರ ಫೈನಲ್ ಆಗಿ ಇದೆ ನೋಡ್ರಿಪ್ಪ ಮಹಾದೇವ ಟೆಂಪಲ್ ದೇವಸ್ಥಾನ. ಇಟಗಿಯ ಒಂದು ಗ್ರಾಮ ಅಂತ ಹೇಳ್ಬೋದು. ಇದು ಕೊಪ್ಪಳಕ್ಕೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಬರುವಂತ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಎಲ್ಲರೂ ಕೂಡ ನೀವು ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಹೋಗಿ ನೋಡ್ರಿ, ಹಂಗೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಕೂಡ ಧನ್ಯವಾದ.